ಗಿಡ ನೆಡೋದ್ರಲ್ಲೂ ಸಹ ಲಂಚ ತಿಂದಿದ್ದಾರೆ. ಗಿಡ ನೆಡದೆ ಒಂದು ಗಿಡಕ್ಕೆ 300 ರೂಪಾಯಿ ತಿಂದು ಹಾಕಿದ್ದಾರೆ. ಒಂದು ಕಡೆ ಎಲ್ಲಾದ್ರೂ ಇವರು ಗುಣಿ ತೋಡಿದ್ದಾರೆ ಅಂತ ನನಗೆ ತೋರಿಸ್ತಿದೆ. ಗುಣಿನೇ ತೋಡಿಲ್ಲ ಅಂದ್ರೆ ಈ 157 ರೂಪಾಯಿಯಲ್ಲಿ ಗೊಬ್ಬರ ಇದೆ, ಎಲ್ಲ ಇದೆ. ಗುಣಿನೇ ತೋಡಿಲ್ಲ ಅಂದ್ರೆ ಗೊಬ್ಬರ ಎಲ್ಲಿಂದ ಹಾಕ್ತಾರೆ? 29 ರೂಪಾಯಿ ಪಿಟ್ಟಿಗೆ 157 ರೂಪಾಯಿ ಗುಣಿ ಮುಚ್ಚೋದಿಕ್ಕೆ, ಪ್ಲಾಂಟಿಂಗ್ ಮಾಡೋದಿಕ್ಕೆ. ಇವೆರಡು ಸೇರಿಸಿದ್ರೆ ಆಲ್ಮೋಸ್ಟ್ 300 ರೂಪೀಸ್ ಆಯ್ತಾ? ಇದು ಯಾರೋ KRS ಪಕ್ಷದವ್ರು ಹೇಳಿಲ್ಲ, ವಿಜಯ ಟೈಮ್ಸ್ನವ್ರು ಹೇಳಿಲ್ಲ, ನಾನು ಹೇಳಿಲ್ಲ, ಬೀದಿಲಿ ಹೋಗುವಂಥವ್ರು ಹೇಳಿಲ್ಲ. ಈ ರಾಜ್ಯದ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು GBS ಸಭೆಯಲ್ಲಿ ಹೇಳಿರುವಂಥದ್ದು. ನಾಚಿಕೆ ಆಗಲ್ವೇನ್ರಿ ಇವರಿಗೆ? ಸರ್ಕಾರಿ ನೌಕರರು ಸಂಬಳ ತಿಂತೀರಿ, ಭತ್ಯೆ ತಿಂತೀರಿ, ಕಾಲಕ್ಕೆ ಪೇ ಕಮಿಷನ್ ಹೆಸರಿನಲ್ಲಿ ಸಂಬಳ ಜಾಸ್ತಿ ಮಾಡ್ಕೊಳ್ತೀರಿ, ಎಲ್ಲ ರೀತಿಯಾದಂತಹ ಭತ್ಯೆಗಳು ತಿಂದು ಗಿಡ ನೆಡೋದ್ರಲ್ಲೂ ದುಡ್ಡು ತಿಂತೀರಿ, ನಾಯಿಗೆ ಸಂತಾನಹರಣ ಮಾಡೋದ್ರಲ್ಲೂ ದುಡ್ಡು ತಿಂತೀರಿ ಅಂತಂದರೆ ನೀವು ನಿಜಕ್ಕೂ ಮನುಷ್ಯರೇನಾ? ನೀವೆಲ್ಲ ಮನುಷ್ಯರೇನ್ರಿ? ಒಂದು ಗಿಡ ನೆಡೋದಕ್ಕೆ 300 ರೂಪಾಯಿ ಅಂತೆ. ನಗರಾಭಿವೃದ್ಧಿ ಸಚಿವರು ಕೇಳ್ತಾ ಇದ್ದಾರೆ, ಒಂದು ಗುಂಡಿ ತೋರಿಸ್ರಿ ಅಂತ. ಯಾವ ಸ್ಥಿತಿಗೆ ಹೋಗ್ತಾ ಇದೆ ನಮ್ಮ ರಾಜ್ಯ? ಭ್ರಷ್ಟಾಚಾರದಲ್ಲಿ ಶಾಸಕಾಂಗ ಪಕ್ಷದಲ್ಲೇ ಶಾಸಕಾಂಗದಲ್ಲಿರುವಂತಹ ರಾಜಕೀಯ ನಾಯಕರುಗಳು, ಜನಪ್ರತಿನಿಧಿಗಳು ತಿಂದು ತೇಯ್ತಾ ಇದ್ದಾರೆ ಅಂತಂದರೆ ಅವರಿಗಿಂತ 10ರಷ್ಟು ನೀವು ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂಥ ಸರ್ಕಾರಿ ನೌಕರರು ತಿಂತಾ ಇದ್ದೀರಿ. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದ್ದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಬಿಟ್ಟು ಇಲ್ಲಿ ಯಾರೋ ಕೊಡುವಂತಹ ಲಂಚದ ದುಡ್ಡಿಗೆ ಕೈ ಹಾಕ್ತೀರಿ, ಕಕ್ಕಸನ್ನು ತಿಂತೀರಿ. ಆ ಕಕ್ಕಸನ್ನು ನೀವು ತಿಂತೀರಿ, ನಿಮ್ಮ ಮನೆಗೆ ಹೋಗಿ ನಿಮ್ಮ ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಸೋದರರು ಎಲ್ಲರಿಗೂ ತಿನ್ನಿಸಿ ಸಂಭ್ರಮಿಸ್ತೀರಲ್ರಿ. ತಲೆ ತಗ್ಗಿಸುವಂತಹ ಮಾತುಗಳು ಇವೆಲ್ಲನೂ. ಇದೇ ಕೃಷ್ಣ ಬೈರೇಗೌಡರು ಅವರು ಕಂದಾಯ ಸಚಿವರಾಗಿದ್ದಾಗ ತಾಲೂಕು ಆಫೀಸುಗಳಿಗೆ ಭೇಟಿ ಕೊಡ್ತಿದ್ರು, ಜಿಲ್ಲಾಡಳಿತ ಕಚೇರಿಗಳಿಗೆ ಭೇಟಿ ಕೊಡ್ತಿದ್ರು, ನೇರವಾಗಿ ತರಾಟೆ ತೆಗೆದುಕೊಳ್ತಿದ್ರು. ಅಂತಹ ಒಬ್ಬ ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಅವರು ಕ್ಲೀನಾಗಿ ಹೇಳ್ತಾ ಇದ್ದಾರೆ ಕಮಿಷನರೇ, ನಾನು ಕ್ರಾಸ್ ಚೆಕ್ ಮಾಡಿದ್ದೀನಿ, ಇಲ್ಲಿ ಯಾವುದು ಗುಣಿ ಇಲ್ಲ, ಯಾವುದು ಗಿಡ ನೆಟ್ಟಿಲ್ಲ ಅಂತೇಳಿ. ಎಂತಹ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ಬಿಟ್ರಿ. ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಕಂಟಕರಾಗಿರುವಂಥದ್ದು ಈ ಸರ್ಕಾರಿ ನೌಕರರ ಭ್ರಷ್ಟಾಚಾರ. ಇಡೀ ದೇಶಕ್ಕೆ ಕಂಟಕ ಆಗಿರುವಂಥದ್ದು ಈ ಭ್ರಷ್ಟ ರಾಜಕಾರಣಿಗಳು ಮಾಡ್ತಾ ಇರುವಂತಹ ಈ ಕಚಡ ಕೆಲಸದಿಂದ. ಜನರಿಗೆ ಇದೆಲ್ಲ ಬೇಕಾಗಿಲ್ರಿ. ಜನರಿಗೆ ಏನು ಬೇಕು? ಸರ್ಕಾರಿ ಕಚೇರಿಗಳಿಗೆ ಹೋಗ್ತೀವಿ, ಅವ್ರು ಐಷಾರಾಮಿ ಜೀವನ ಮಾಡ್ತಾ ಇರ್ತಾರೆ. ಸರ್ಕಾರಿ ನೌಕರರು ಅಂದ್ರೇನು? ಜನರ ಸೇವೆಗಿದ್ದಾರೆ ಅಂದ್ಕೊಂಡಿದ್ದೀರಾ? ಅಲ್ಲಿ ಹೋದರೆ ಅವ್ರ ದಿಮಾಕಿನ ನಡೆ ಏನು, ಅವರ ದಿಮಾಕೇನು, ಅವರ ನಡವಳಿಕೆ ಏನು? ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಒಂದು ಕಾರ್ಪೊರೇಷನ್ ಆಫೀಸ್ ಆಗಿರ್ಬೋದು, ನಗರಸಭೆ ಆಫೀಸ್ ಆಗಿರ್ಬೋದು, ತಾಲೂಕು ಕಚೇರಿ ಆಗಿರ್ಬೋದು, ಎಲ್ಲ ಕಚೇರಿ, ಎಲ್ಲ ಇಲಾಖೆಗಳಲ್ಲಿ ಎಲ್ಲಿ ಹಣ ಸಿಗುತ್ತೋ ಆ ಕಕ್ಕಸ್ಸಿಗೆ ನಾಲಿಗೆ ಹಾಕಿ ತಿನ್ಕೊಂಡು ಹೋಗುವಂತಹ ಈ ಭ್ರಷ್ಟ ಸರ್ಕಾರಿ ನೌಕರರು. ಇಂತಹ ನೌಕರರಿಂದಲೇ ಇವತ್ತು ರಾಜ್ಯ ಸಾಲಗಾರರ ರಾಜ್ಯ ಆಗೋಗಿರೋದು. ಇಡೀ ದೇಶ ಇವತ್ತು ಸಾಲಗಾರರ ದೇಶ ಆಗೋಗಿರೋದು. ಈ ಜನಕ್ಕೆ ಬುದ್ಧಿನೂ ಬರಲ್ಲ. ಈ ಜನ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಇವರ ಮುಖವಾಡ ಬಯಲು ಮಾಡಬೇಕಾದಂತಹ ಮೀಡಿಯಾಗಳು ಅವ್ರ ಜೊತೆ ಅಡ್ಜಸ್ಟ್ಮೆಂಟಿಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ರಾಜಕಾರಣಿಗಳ ಅಡ್ಜಸ್ಟ್ಮೆಂಟಿಗೆ ನಿಂತ್ಕೊಂಡಿದ್ದಾರೆ. ಸರ್ಕಾರಿ ನೌಕರರನ್ನು ಕಾಪಾಡೋದಕ್ಕೆ ನಿಂತ್ಕೊಂಡಿದ್ದಾರೆ. ಇವರು ಯಾರ್ಯಾರನ್ನೂ ಡೀಲ್ ಮಾಡ್ಕೊಳ್ತಾರೆ. ಈ ಡೀಲ್ಗಳನ್ನು ಮಾಡಿಕೊಂಡು ಅವ್ರ ಜೊತೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಎಂತಹ ಸ್ಥಿತಿಗೆ ಬಂತು ಈ ದೇಶ? ನಮ್ಮ ರಾಜ್ಯದಲ್ಲಿ DK ಶಿವಕುಮಾರ್ ಅವರು ಹೇಳಿದ್ರು, ಭ್ರಷ್ಟಾಚಾರದ 10 ರೂಪಾಯಿ ಭ್ರಷ್ಟಾಚಾರ ತೆಗೆದುಕೊಂಡ್ರೆ ನಮಗೆ ತಿಳಿಸಿ ಅಂತ ಹೇಳಿದ್ದಂಥ DK ಶಿವಕುಮಾರ್ ಮುಖ್ಯಮಂತ್ರಿಗಳು ಇವತ್ತು ಅದೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು 10 ರೂಪಾಯಿ ಅಲ್ಲ, ಒಂದು ಗುಂಡಿ ತೆಗೆದು ಮುಚ್ಚೋದಕ್ಕೆ 300 ರೂಪಾಯಿನ ಗುಳುಂ ಮಾಡಿದಾರಲ್ಲ. ಇದಕ್ಕೆ ಕಠಿಣ ಕ್ರಮ ಆಗಲೇಬೇಕಲ್ವಾ? ಇದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕೃಷ್ಣ ಬೈರೇಗೌಡರು? ನಿಜಕ್ಕೂ
ಕೃಷ್ಣ ಬೈರೇಗೌಡರಂತಹ ರಾಜಕಾರಣಿಗಳು ಬಲು ಅಪರೂಪ ರೀ. ಇರೋದ್ರಲ್ಲಿ ಕೃಷ್ಣ ಬೈರೇಗೌಡರು ಅವರ ಕಂದಾಯ ಇಲಾಖೆಯಲ್ಲೂ ಅವರು ಅದೇ ರೀತಿಯಾಗಿ ಕಾರ್ಯಾಚರಣೆ ಮಾಡಿದ್ರು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗೂ ಸಹ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಸುವರ್ಣ ವಾಹಿನಿಯವರು ಪ್ರಶ್ನೆ ಕೇಳಿದಾಗ, ಗ್ಯಾರಂಟಿಗಳ ಬಗ್ಗೆ ಪ್ರಶ್ನೆ ಕೇಳಿದಾಗ ಅವಾಗಲೂ ಸಹ ಸುವರ್ಣ ವಾಹಿನಿಯವರಿಗೆ ನೇರವಾದಂತಹ ಚಾಟಿ ಏಟು ಕೊಟ್ಟಂಥವರು. ಕೊಟ್ಟರು ತಪ್ಪು, ಕೊಡ್ದಾ ಹೋದ್ರು ತಪ್ಪು, ಏನು ಮಾಡಬೇಕು ಅಂತ ಕೇಳಿದ್ದಂಥ ಕೃಷ್ಣ ಬೈರೇಗೌಡರು ಅವತ್ತು ತಹಸೀಲ್ದಾರ್ ಕಚೇರಿಗಳಲ್ಲಿ ಚೀಮಾರಿ ಹಾಕಿದಂಥ ಕೃಷ್ಣ ಬೈರೇಗೌಡರು ಇವತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ GBIನವರು ಮಾಡಿರುವಂಥ ಈ ಹಲ್ಕಾ ಕೆಲಸವನ್ನು ನೇರವಾಗಿ ಜನರ ಮುಂದೆ ಇಟ್ಟಿದ್ದಾರಲ್ಲ. ಏನು ಮಾಡ್ತಾ ಇದ್ದೀರಿ ಜನರೇ? ಏನು ಮಾಡ್ತಾ ಇದ್ದೀರಿ? ಯಾತಕ್ಕೆ ಭಾರತೀಯ ಪ್ರಜೆಗಳಾಗಿದ್ದೀರಿ ನೀವು? ನಿಮಗೆ ಆಧಾರ್ ಕಾರ್ಡ್ ಇದೆ, ವೋಟರ್ ID ಇದೆ, ಎಲ್ಲವೂ ಮಾಡ್ಕೊಂತಿದ್ದೀರಿ. ನಿಮ್ಮ ಹಣವನ್ನು ಲೂಟಿ ಮಾಡ್ತಾ ಇದ್ದಾರ್ರಿ ಅವರು. ಅವರನ್ನು ಪ್ರಶ್ನೆ ಮಾಡಬೇಕಾದಂಥದ್ದು ನಿಮ್ಮ ಕರ್ತವ್ಯ ಅಲ್ವಾ? ಅವ್ರನ್ನ ಪ್ರಶ್ನೆ ಮಾಡಿ ಅವರಿಗೆ ಚೀಮಾರಿ ಆಗಬೇಕಾಗಿರೋದು ನಿಮ್ಮ ಕರ್ತವ್ಯ ಅಲ್ವಾ? ಮರ್ತು ಬಿಟ್ಟಿದ್ದೀರಲ್ಲ ಸ್ವಾಮಿ, ಮರ್ತು ಬಿಟ್ಟಿದ್ದೀರಲ್ಲ. ಇದು ಇಡೀ ದೇಶಕ್ಕೆ ಕಳಂಕ ಬರುವಂತಹ ವಿಚಾರ. ಒಂದು ಕಡೆ ರಾಮನ ಹೆಸರಿನಲ್ಲಿ ದುಡ್ಡು ತಿಂತಾರೆ, ಮತ್ತೊಂದು ಕಡೆ ಧರ್ಮದ ಹೆಸರಿನಲ್ಲಿ ದುಡ್ಡು ತಿಂತಾರೆ, ಮತ್ತೊಂದು ಕಡೆ ಜನರ ಹೆಸರಿನಲ್ಲಿ ದುಡ್ಡು ತಿಂತಾ ಇದ್ದಾರೆ. ಗಿಡಗಳ ಹೆಸರಿನಲ್ಲಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಮಾಡಿದ್ದೀವಿ ಅಂತೇಳಿ ಹಲ್ಲು ನಾಯಿಗಳಿಗೂ ಬಾಯಿ ಹಾಕಿ ತಿನ್ನುವಂತಹ ಜನ ನೀವು. ನಾಯಿಗಳ ಹೆಸರಿನಲ್ಲೂ ದುಡ್ಡು ತಿಂತೀರಿ ಅಂತಂದರೆ ಸತ್ತೋಗೇನು ಒತ್ಕೊಂಡು ಹೋಗ್ತೀರೇನ್ರಿ? ಸರ್ಕಾರ ಸಂಬಳ ಕೊಡ್ತಾ ಇಲ್ವಾ? ಜನರ ತೆರಿಗೆ ಹಣವನ್ನು ತಿಂತಾ ಇದ್ದೀರಲ್ವ? ಐಷಾರಾಮಿ ಜೀವನ ಮಾಡ್ತಾ ಇದ್ದೀರಲ್ಲ. 8 ತಾಸು ಕೆಲಸ ಮಾಡೋಕ್ಕೆ ನಿಮ್ಮ ಕೈನಲ್ಲಿ ಆಗೋದಿಲ್ಲ. ಒಳಗಡೆ ಕೂತ್ಕೊಂಡು ಒಂದೊಂದು ಆಫೀಸುಗಳನ್ನು ನೋಡ್ತಾ ಇದ್ದರೆ ಮಹಾರಾಜರ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಸರ್ಕಾರಿ ನೌಕರರು ಮಹಾರಾಜರು. ಕೆಲವು ಇಲಾಖೆಗಳಲ್ಲಿ ಒಂದೇ ಒಂದು ಗುಂಡು ಪಿನ್ ಪರ್ಚೇಸ್ ಮಾಡಬೇಕಾದ್ರೆ ಅದರಲ್ಲಿ ಎಷ್ಟು ಕಮಿಷನ್ ಇಡಬೇಕು ಅಂತ ಯೋಚನೆ ಮಾಡುವಂಥವ್ರು ಇವರು. ಬಿಲ್ಲೇ ಕಾಮಗಾರಿ ಆಗದೆ ಬಿಲ್ ಪಾಸ್ ಮಾಡ್ಕೊಳ್ತಾ ಇರುವಂಥವ್ರು ಇವರು. RTI ಅರ್ಜಿ ಹಾಕದವರೆಗೂ ಅವನಿಗೂ ಡೀಲ್ ಮಾಡ್ಕೊಳ್ಳುವಂತಹ ಜನ ಇವರು. ತಲೆ ತಗ್ಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ನಮ್ಮ ರಾಜ್ಯ ಎಂತಹ ಸುಭಿಕ್ಷ ರಾಜ್ಯ ರೀ. ಎಲ್ಲರನ್ನೂ ಆಹ್ವಾನ ಮಾಡ್ತೀವಿ. ಇವತ್ತು ಬೆಂಗಳೂರು ಯಾವ ರೀತಿ ಆಗಿದೆ ಅಂದರೆ ಪರಭಾಷಿಕರ ಸ್ವರ್ಗ ಆಗೋಗಿದೆ. ಅಂತಹ ಪರಭಾಷಿಕರಿಗೆ ವೋಟರ್ ID ಅಂತೆ, ಆಧಾರ್ ಕಾರ್ಡ್ ಅಂತೆ, ಅವರ ಕಂದಾಯ ಅಂತೆ, ಅವರು ಮನೆ ಶಿಫ್ಟಿಂಗ್ ಅಂತೆ, ಅವ್ರದ್ದು ಇದಕ್ಕೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಎಲ್ಲದಕ್ಕೂ 1ರಿಂದ 10ರಷ್ಟು 20ರಷ್ಟು ಹಣ ಕೊಡ್ತಾರೆ. ಆ ಹಣದ ಆಸೆಗೋಸ್ಕರವಾಗಿ ಅವರು ಕೊಡುವಂಥ ಕಕ್ಕಸ್ಸಿಗೆ ಬಾಯಿ ಹಾಕುವಂತಹ ಜನ ಈ ಭ್ರಷ್ಟ ಸರ್ಕಾರಿ ನೌಕರರಿದ್ದಾರಲ್ಲ. ಯಾಕೆ? ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಅವರು ಎಲ್ಲದಕ್ಕೂ ಮುಂದೆ ಬರ್ತಾರಲ್ಲ. ನಮಗೆ ಪೇ ಕಮಿಷನ್ ಬೇಕು ಅಂತೇಳಿ ಹೇಳ್ರಿ. ಇಂತಹ ಕಚಡ ಕೆಲಸ ಮಾಡಿರುವಂಥವ್ರಿಗೆ ಚಿಮಾರಿ ಹಾಕ್ಬೇಕಲ್ವಾ? ಕೃಷ್ಣ ಬೈರೇಗೌಡರು ನಿಜಕ್ಕೂ ಒಬ್ಬ ಪ್ರಾಮಾಣಿಕವಾದಂತಹ ಸಚಿವರಾಗಿ ಮಾಡ್ತಾ ಇದ್ದಾರೆ. ಇವರೆಲ್ಲರ ಮೇಲೆ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಬೇಕು. ಇವರೆಲ್ಲರನ್ನು ಸಸ್ಪೆಂಡ್ ಮಾಡಬೇಕು, ಕೆಲಸದಿಂದ ವಜಾ ಮಾಡಬೇಕು. DK ಶಿವಕುಮಾರ್ ಅವರು ಹೇಳಿದ್ರಲ್ಲ 10 ರೂಪಾಯಿ ಭ್ರಷ್ಟಾಚಾರ ಆಗಬಾರ್ದು ಅಂತೇಳಿ. ಇವಾಗ GBIನಲ್ಲಿ ಆಗಿರುವಂಥ ಭ್ರಷ್ಟಾಚಾರಕ್ಕೆ ಕೃಷ್ಣ ಬೈರೇಗೌಡರು ಮತ್ತು DK ಶಿವಕುಮಾರ್ ಅವರು ಎಲ್ಲರನ್ನು ಸಸ್ಪೆಂಡ್ ಅಲ್ಲ, ವಜಾ ಮಾಡಬೇಕು. ವಜಾ ಮಾಡಿ ಅವರ ಜಾಗಕ್ಕೆ ಪ್ರಾಮಾಣಿಕವಾಗಿ ಎಷ್ಟೋ ಜನ ನಿರುದ್ಯೋಗಿಗಳು ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ. ಇವರಿಗೆ 1000 ರೂಪಾಯಿ ಸಂಬಳ, 3 ಅಂಕಿ ಸಂಬಳ ತಗೊಂಡು ಕಕ್ಕಸ್ಸಂತಹ ಲಂಚಕ್ಕೆ ಕೈ ಹಾಕ್ತಾ ಇದ್ದಾರೆ. ಇವ್ರನ್ನೆಲ್ಲ ವಜಾ ಮಾಡಿ ಹಾಕಿ ಪ್ರಾಮಾಣಿಕವಾದಂತಹ ವಿದ್ಯಾವಂತ ಪದವೀಧರರ ಯುವಕರು ಸಿಗ್ತಾರೆ, ಅವ್ರಿಗೆ ಕೆಲಸ ಕೊಡಿ. ಪ್ರಾಮಾಣಿಕವಾಗಿ ಮಾಡ್ತಾರೆ, ಸರ್ಕಾರಕ್ಕೆ ಹಣವ ಉಳಿತಾಯ ಆಗುತ್ತೆ. ಇವರು ಇಷ್ಟೆಲ್ಲ ತಿನ್ಕೊಂಡು ಇವರೆಲ್ಲವನ್ನೂ ಮಾಡಿಕೊಂಡು ಓಲ್ಡ್ ಏಜ್ ಪೆನ್ಷನ್ಗಳಲ್ಲಿ ಆ ರೀತಿ ಪೆನ್ಷನ್ ಈ ರೀತಿ ಪೆನ್ಷನ್ ಅಂದ್ಕೊಂಡು ಜನರ ತೆರಿಗೆ ಹಣವನ್ನು ಈ ರೀತಿ ಲೂಟಿ ಮಾಡ್ತಾ ಇದ್ದಾರಲ್ಲ. ಪ್ರಶ್ನೆ ಮಾಡ್ಬೇಕ್ರಿ ಮೀಡಿಯಾದವರೇ, ಪ್ರಶ್ನೆ ಮಾಡ್ರಿ. ಪಬ್ಲಿಕ್ ಟಿವಿಯ ರಂಗಣ್ಣ, ಅಜಿತ್ ಹನುಮಕ್ಕನವರು, TV9 ರಂಗನಾಥ್ ಭಾರದ್ವಾಜ್, ನೀವೆಲ್ಲ ಏನು ಮಾಡ್ತಾ ಇದ್ದೀರಿ ಸ್ವಾಮಿ? ಇವೆಲ್ಲ ಸುದ್ದಿಗಳಲ್ವಾ? ಈ ಸುದ್ದಿಗಳನ್ನು ಬಿಟ್ಬಿಟ್ಟು ರಾಜಕಾರಣಿಗಳನ್ನು ಓಲೈಸಕ್ಕೆ ಹೋಗ್ತಾ ಇದ್ದೀರಲ್ಲ, ಇದನ್ನೆಲ್ಲ ಬಿಡ್ರಿ. ಫಸ್ಟು ಪ್ರಶ್ನೆ ಮಾಡಿ, ಇಂತಹ ಭ್ರಷ್ಟರ ಮುಖವಾಡವನ್ನು ಕಳ್ಚುವಂಥ ಕೆಲಸ ಮಾಡಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.